ಭಕ್ತರೇ, ಕರ್ನಾಟಕದ ಪುಣ್ಯಭೂಮಿಯಲ್ಲಿ ನೆಲೆಗೊಂಡಿರುವ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಕ್ಷೇತ್ರವು ಕೇವಲ ಒಂದು ದೇವಾಲಯವಲ್ಲ, ಅದು ಶಿವಭಕ್ತಿ, ತಪಸ್ಸು, ಸೇವೆ ಮತ್ತು ದೈವಿಕ ಕರುಣೆಯ ಜೀವಂತ ಸಂಕೇತವಾಗಿದೆ. ಪರಂಪರೆಯ ಪ್ರಕಾರ ಸಿದ್ಧಲಿಂಗೇಶ್ವರರು ಶಿವನ ಅವತಾರರೆಂದು ಭಕ್ತರು ನಂಬುತ್ತಾರೆ. ಅವರಿಗೆ ಸಾಮಾನ್ಯ ಜನ್ಮವಿರಲಿಲ್ಲ. ಸಂತಾನವಿಲ್ಲದೆ ದುಃಖದಲ್ಲಿದ್ದ ಮಲ್ಲಿಕಾರ್ಜುನ ಮತ್ತು ಜ್ಞಾನಾಂಬೆ ದಂಪತಿಗಳಿಗೆ ದೈವಿಕ ಕೃಪೆಯಿಂದ ಬಾಲಕರ ರೂಪದಲ್ಲಿ ಪ್ರತ್ಯಕ್ಷರಾದರು ಎಂಬ ನಂಬಿಕೆಯಿದೆ. ಬಾಲ್ಯದಿಂದಲೇ ಅವರು ಲೋಕದ ವೈಭವಕ್ಕಿಂತ ಶಿವಧ್ಯಾನದಲ್ಲೇ ಹೆಚ್ಚಿನ ಆಸಕ್ತಿ ತೋರಿದರು. ಯೌವನಕ್ಕೆ ಬಂದ ನಂತರ ಗುರುಗಳಿಂದ ಲಿಂಗದೀಕ್ಷೆ ಪಡೆದು ಶಿವಯೋಗ ಮಾರ್ಗವನ್ನು ಅನುಸರಿಸಿದರು. ನಂತರ ಅವರು ಮರುಗಿ ಮಠದ ಪೀಠಾಧಿಪತಿಗಳಾಗಿ ಅನೇಕ ಶಿಷ್ಯರಿಗೆ ಶಿವತತ್ವ, ವೀರಶೈವ ಧರ್ಮ ಮತ್ತು ವಚನಗಳ ಸಾರವನ್ನು ಬೋಧಿಸಿದರು. ಅವರು ರಚಿಸಿದ ಷಟ್ಸ್ಥಳ ಜ್ಞಾನ ಸಾರಾಮೃತ ಎಂಬ ಗ್ರಂಥವು ವೀರಶೈವ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಶ್ರೀ ಸಿದ್ಧಲಿಂಗೇಶ್ವರರು ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ ಸಂಚರಿಸಿ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಶಿವಭಕ್ತಿ, ಸತ್ಯ, ಕಾಯಕ ಮತ್ತು ದಾಸೋಹದ ಸಂದೇಶವನ್ನು ಸಾರಿದರು. ಅವರ ಉಪದೇಶದಿಂದ ಸಾವಿರಾರು ಜನರು ಧರ್ಮ ಮಾರ್ಗವನ್ನು ಅನುಸರಿಸಿದರು. ಜನರ ಕಷ್ಟಗಳನ್ನು ನಿವಾರಿಸಿ ರೋಗಿಗಳಿಗೆ ಆಶೀರ್ವಾದ ನೀಡಿ ಅನೇಕ ಪವಾಡಗಳನ್ನು ತೋರಿದ ಮಹಾತ್ಮರೆಂದು ಇಂದಿಗೂ ಭಕ್ತರು ಭಾವಿಸುತ್ತಾರೆ. ಅವರ ಜೀವನದ ಅತ್ಯಂತ ಪ್ರಸಿದ್ಧ ಘಟನೆಯ ಕಗ್ಗೆರೆ ಗ್ರಾಮಕ್ಕೆ ಸಂಬಂಧಿಸಿದೆ. ನಂಬಣ್ಣ ಎಂಬ ಭಕ್ತನು ತಮ್ಮ ಮನೆಯಲ್ಲಿ ಶಿವಪೂಜೆ ನಡೆಸುವಂತೆ ಸ್ವಾಮಿಗಳನ್ನು ಪ್ರಾರ್ಥಿಸಿದನು. ಆದರೆ ಅದೇ ಸಮಯದಲ್ಲಿ ದರೋಡೆಕೋರರ ದಾಳಿಯಿಂದ ಗ್ರಾಮಸ್ಥರು ಊರನ್ನು ತೊರೆಯಬೇಕಾಗಿತ್ತು. ಭಕ್ತರ ಮಾತು ತಪ್ಪಬಾರದು ಎಂಬ ಸಂಕಲ್ಪದಿಂದಲೇ ಸಿದ್ಧಲಿಂಗೇಶ್ವರರು ಅಲ್ಲಿಯೇ ಧ್ಯಾನಸ್ಥರಾದರು. ಒಂದು ದಿನ, 2 ದಿನವಲ್ಲ, 12 ವರ್ಷಗಳ ಕಾಲ ಅವರು ಅಚಲ ತಪಸ್ಸಿನಲ್ಲಿ ನಿರತರಾದರು. ಅವರ ಸುತ್ತ ದೊಡ್ಡ ಹುತ್ತ ಬೆಳೆದರೂ ಅವರು ಧ್ಯಾನದಿಂದ ಕದಲಲಿಲ್ಲ. ಇದೇ ಅವಧಿಯಲ್ಲಿ ನಂಬಣ್ಣನ ಹಸು ಪ್ರತಿದಿನ ಆ ಹುತ್ತದ ಮೇಲೆ ತನ್ನ ಹಾಲನ್ನು ಸುರಿಸುತ್ತಿತ್ತು. ಇದನ್ನು ಗಮನಿಸಿದ ಗ್ರಾಮಸ್ಥರು ಹುತ್ತವನ್ನು ತೆರೆಯುತ್ತಿದ್ದಂತೆ ಅದರೊಳಗೆ ತಪಸ್ಸಿನಲ್ಲಿ ಲೀನರಾಗಿದ್ದ ಶ್ರೀ ಸಿದ್ಧಲಿಂಗೇಶ್ವರರನ್ನು ಕಂಡು ಭಕ್ತಿ ಭಾವದಿಂದ ನಮಿಸಿದರು. ಈ ಘಟನೆಯು ಅವರ ಮಹಿಮೆಯ ಪ್ರಮುಖ ಪುರಾಣ ಕಥೆಯಾಗಿ ಪ್ರಸಿದ್ಧಿಯಾಗಿದೆ. ಇನ್ನೊಂದು ಪ್ರಸಿದ್ಧ ನಂಬಿಕೆಯ ಪ್ರಕಾರ ಅವರು ಭೇಟಿ ನೀಡಿದ ಒಣಭೂಮಿಯಲ್ಲಿ ಅವರ ಪಾದಸ್ಪರ್ಶದಿಂದ ನೀರಿನ ಬುಗ್ಗೆ ಉಕ್ಕಿ ಜನರಿಗೆ ಜೀವಜಲ ದೊರೆಯಿತು. ಇದರಿಂದ ಅನೇಕರು ಅವರನ್ನು ಶಿವನ ಕೃಪಾಮೂರ್ತಿಯೆಂದು ಪೂಜಿಸಲು ಪ್ರಾರಂಭಿಸಿದರು. ಅನಂತರ ಶ್ರೀ ಸಿದ್ಧಲಿಂಗೇಶ್ವರರು ಯಡಿಯೂರನ್ನು ತಮ್ಮ ತಪೋಭೂಮಿಯನ್ನಾಗಿ ಆರಿಸಿಕೊಂಡರು. ಜೀವನದ ಕೊನೆಯಲ್ಲಿ ಅವರು ನಿರ್ವಿಕಲ್ಪ ಶಿವಯೋಗ ಸಮಾಧಿ ಹೊಂದಿದರು. ಇಂದಿನ ಯಡಿಯೂರು ದೇವಾಲಯದಲ್ಲಿ ಪೂಜಿಸಲ್ಪಡುವುದು ಅವರ ಜೀವಂತ ಸಮಾಧಿಯ ಗದ್ದುಗೆಯೇ ಆಗಿದೆ. ಇದೇ ಕಾರಣಕ್ಕೆ ಈ ಕ್ಷೇತ್ರವು ವೀರಶೈವರ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ. ಯಡಿಯೂರು ಕ್ಷೇತ್ರದಲ್ಲಿ ಪ್ರತಿ ವರ್ಷ ಯುಗಾದಿಯ ನಂತರ ಆರಂಭವಾಗುವ 15 ದಿನಗಳ ಜಾತ್ರೆ, ರಥೋತ್ಸವ, ಮಹಾಶಿವರಾತ್ರಿಯ ಸಹಸ್ರ ರುದ್ರಾಭಿಷೇಕ, ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ, ಶ್ರಾವಣ ಮಾಸದ ಲಕ್ಷ ಬಿಲ್ವಾರ್ಚನೆ ಮತ್ತು ಸಹಸ್ರ ಕಮಲ ಪೂಜೆ ವಿಶೇಷ ಮಹತ್ವ ಪಡೆದಿವೆ. ಈ ಉತ್ಸವಗಳಿಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಶ್ರೀ ಸಿದ್ಧಲಿಂಗೇಶ್ವರರ ಜೀವನ ನಮಗೆ ನೀಡುವ ಸಂದೇಶ ಏನೆಂದರೆ, ಶಿವನಲ್ಲಿ ಅಚಲ ಭಕ್ತಿ ಇರಲಿ, ಸತ್ಯ ಮತ್ತು ಧರ್ಮವನ್ನು ಎಂದಿಗೂ ಬಿಡಬೇಡಿ, ಕಾಯಕವನ್ನು ಪೂಜೆಯಂತೆ ಕಾಣಿರಿ, ಎಲ್ಲರಿಗೂ ಸೇವೆ ಮತ್ತು ದಾಸೋಹ ಮಾಡಿರಿ. ಭಕ್ತಿಯಿಂದ ಮಾಡಿದ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ಇಂದಿಗೂ ಯಡಿಯೂರಿಗೆ ತೆರಳುವ ಭಕ್ತರು ಶ್ರೀ ಸಿದ್ಧಲಿಂಗೇಶ್ವರರ ಸಮಾಧಿಯ ಮುಂದೆ ಪ್ರಾರ್ಥಿಸಿ ಮನಃಶಾಂತಿ, ಆರೋಗ್ಯ, ಕುಟುಂಬದ ಸುಖ ಮತ್ತು ಜೀವನದ ಯಶಸ್ಸಿಗಾಗಿ ಆಶೀರ್ವಾದ ಪಡೆಯುತ್ತಾರೆ. ಭಕ್ತರ ದೃಢ ನಂಬಿಕೆಯಂತೆ ಸಚ್ಚಿತ್ತದಿಂದ ಬೇಡಿದವರನ್ನು
ಶ್ರೀ ಸಿದ್ಧಲಿಂಗೇಶ್ವರರು ಎಂದಿಗೂ ಕೈ ಬಿಡುವುದಿಲ್ಲ. ಯಡಿಯೂರಿನ ಶ್ರೀ ಸಿದ್ಧಲಿಂಗೇಶ್ವರರು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಶೈವ ಸಂತರಲ್ಲಿ ಒಬ್ಬರು. ತುಮಕೂರು ಜಿಲ್ಲೆಯ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನ ಅವರ ತಪೋಭೂಮಿ ಎಂದು ಭಕ್ತರು ನಂಬುತ್ತಾರೆ. ಕ್ರಿಸ್ತಶಕ 15ನೇ ಶತಮಾನದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರರು ಜನಿಸಿದರು ಎಂದು ಪರಂಪರೆ ಹೇಳುತ್ತದೆ. ಬಾಲ್ಯದಿಂದಲೂ ಅವರಿಗೆ ಶಿವಭಕ್ತಿ, ವೈರಾಗ್ಯ ಮತ್ತು ಧ್ಯಾನದ ಮೇಲೆ ಅಪಾರ ಆಸಕ್ತಿ ಇತ್ತು. ಲೋಕದ ಸುಖ ಭೋಗಗಳಿಗಿಂತ ದೇವರ ಆರಾಧನೆಯೇ ಶ್ರೇಷ್ಠವೆಂದು ಭಾವಿಸಿ ಲಿಂಗದೀಕ್ಷೆ ಪಡೆದು ವೀರಶೈವ ಧರ್ಮದ ಮಾರ್ಗದಲ್ಲಿ ಅವರು ನಡೆದರು. ಹಾಗೆ ಈ ಕುಣಿಗಲ್ ತಾಲೂಕಿನ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರರ ಜಾತ್ರೆ ರಾಜ್ಯದ ಪ್ರಸಿದ್ಧ ಧಾರ್ಮಿಕ ಜಾತ್ರೆಗಳಲ್ಲಿ ಒಂದಾಗಿದೆ. ಈ ಜಾತ್ರೆ ಪ್ರತಿ ವರ್ಷ ಮಾಘ ಮಾಸದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತದೆ. ಜನಪ್ರವಾದದ ಪ್ರಕಾರ ಶ್ರೀ ಸಿದ್ಧಲಿಂಗೇಶ್ವರರು ಶಿವನ ಪರಮ ಭಕ್ತರಾಗಿದ್ದು ತಮ್ಮ ತಪಸ್ಸು, ಜ್ಞಾನ ಮತ್ತು ಜನಸೇವೆಯಿಂದ ಅಸಂಖ್ಯಾತ ಭಕ್ತರ ಕಷ್ಟಗಳನ್ನು ನಿವಾರಿಸಿದರು. ಅವರು ಯಡಿಯೂರಿನಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಭಕ್ತಿ, ಸತ್ಯ ಮತ್ತು ಧರ್ಮದ ಮಾರ್ಗವನ್ನು ಜನರಿಗೆ ಬೋಧಿಸಿದರು. ಅವರ ಜೀವನದ ಮಹಿಮೆ ತಿಳಿದ ಜನರು ಅವರನ್ನು ಜೀವಂತ ಶಿವಸ್ವರೂಪವೆಂದು ಆರಾಧಿಸಲು ಪ್ರಾರಂಭಿಸಿದರು. ಲಿಂಗೈಕ್ಯರಾದ ನಂತರ ಅವರ ಸಮಾಧಿಯ ಸುತ್ತ ದೇವಸ್ಥಾನ ನಿರ್ಮಾಣವಾಯಿತು. ಆಗಿನಿಂದ ಪ್ರತಿ ವರ್ಷ ಅವರ ಸ್ಮರಣಾರ್ಥವಾಗಿ ಮಹಾಜಾತ್ರೆಯನ್ನು ಆಚರಿಸಲಾಗುತ್ತದೆ. ಜಾತ್ರೆಯ ಸಮಯದಲ್ಲಿ ವಿಶೇಷ ಪೂಜೆಗಳು, ರಥೋತ್ಸವ, ಪಲ್ಲಕ್ಕಿ ಉತ್ಸವ, ಅಭಿಷೇಕ, ಭಜನೆ, ದಾಸೋಹ ಮತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ರಾಜ್ಯದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ಶ್ರೀ ಸಿದ್ಧಲಿಂಗೇಶ್ವರರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳು ನೆರವೇರಲೆಂದು ಪ್ರಾರ್ಥಿಸುತ್ತಾರೆ. ಭಕ್ತರ ನಂಬಿಕೆಯ ಪ್ರಕಾರ ಸಿದ್ಧಲಿಂಗೇಶ್ವರರನ್ನು ಭಕ್ತಿಯಿಂದ ಆರಾಧಿಸಿದರೆ ಆರೋಗ್ಯ, ಐಶ್ವರ್ಯ, ಕುಟುಂಬದ ಸುಖ, ಶಾಂತಿ, ಮನಃಶಾಂತಿ ದೊರೆಯುತ್ತದೆ. ಆದ್ದರಿಂದ ಯಡಿಯೂರು ಜಾತ್ರೆ ಕೇವಲ ಒಂದು ಉತ್ಸವವಲ್ಲ, ಅದು ಒಂದು ಭಕ್ತಿ, ಒಂದು ನಂಬಿಕೆ ಮತ್ತು ಸಂಪ್ರದಾಯ ಮತ್ತು ಜನಸಂಸ್ಕೃತಿಯ ಮಹಾ ಸಂಗಮವಾಗಿದೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆಯಾಗಲಾರದು. ಓಂ ಶ್ರೀ ಸಿದ್ಧಲಿಂಗೇಶ್ವರಾಯ ನಮಃ. ಓಂ ಶ್ರೀ ಸಿದ್ಧಲಿಂಗೇಶ್ವರಾಯ ನಮಃ. ಓಂ ಶ್ರೀ ಸಿದ್ಧಲಿಂಗೇಶ್ವರಾಯ ನಮಃ ಅಂತ ಭಕ್ತಿಯಿಂದ ಸ್ಮರಿಸಿದ್ರೆ ಅವರ ಕೃಪೆ ಸದಾ ಎಲ್ಲರ ಮೇಲೂ ಇರುತ್ತೆ. ಹಾಗೆ ಎಲ್ಲರಿಗೂ ಶ್ರೀರಕ್ಷೆಯಾಗಿ ಉಳಿಯುತ್ತೆ ಅಂಥೇಳಿ ನನ್ನ ಒಂದು ನಂಬಿಕೆ. ಹಾಗೆ ಎಲ್ಲ ಭಕ್ತರ ಅಚಲ ನಂಬಿಕೆ ಅಂತ ಕೂಡ ಹೇಳ್ಬೋದು. ಇದನ್ನು ಕೇವಲ ನೀವು ಕೇಳೋದು ಮಾತ್ರ ಅಲ್ಲ, ಆ ಸ್ವಾಮಿಯ ದರ್ಶನ ಮಾಡಿ. ಹಾಗೆ ನಮ್ಮ ಧರ್ಮ, ಸಂಸ್ಕೃತಿ, ಆಚರಣೆ, ವಿಧಿ ವಿಧಾನಗಳನ್ನು ದೇವಾಲಯವನ್ನು ನೋಡುವ, ಪೂಜಿಸುವ ಮುಖೇನ ಆಚರಿಸಿ. ಜೈ ಹಿಂದ್, ಜೈ ಕರ್ನಾಟಕ.